ಆಗಲೇ ಹಿಂಗ್ ಬರ್ಕಪ್ಪ ಅಂತ ಬರ್ಕೋ ಬರ್ಕೋ ಚಲತೆ ಬರ್ಕೋ ಚಲೋ ಅಂತ ಬರ್ತಾರೆ ನಿಮ್ಮ ಅಡ್ಡ ಹೆಸರು ಹೇಳಿ ಬಿಡ ಬಿಡ. ನಮ್ಮ ಅಡ್ಡ ಹೆಸರು ಆಟ ತಿಡ್ನಿ ಅವ್ರಲ್ಲಿ ಅದ್ಯಾ ಸೀಮೆನ ಹೆಸರಲ್ಲಿ ಎಲ್ಲಿದೆ ತಂದೆ ಅದನ್ನ ಹೋಗ್ಲಿ ಬಿಡು. ಮತ್ತೆ ನಿಮ್ಮೂರು ಯಾವ್ದು? ನಮ್ಮೂರು ಇಲ್ಲೇ ಐತೆ. ನಮ್ಮೂರು ಮುಂದೆ ಪಕ್ಕದವ್ರದಾಗ ಸುಳ್ಳೂರು ಅಂತ ನಮ್ಮೂರು. ಸುಳ್ಳೂರು ತಾಲೂಕು ತಾಲೂಕು ಅಲ್ಲೇ ಅದ ಏನಾಗೈತಿರಿ ಬೇಲೋ ಇದು ಮುಳ್ಳೂರು ಜಿಲ್ಲೆಲಿ ಬಿಲ್ಲ ಕಲ್ಲೂರಲ್ಲಿ ಕಲ್ಲೂರು ಅಲ್ಲಲ್ಲಿ ಇವೆಲ್ಲ ಇಂಬರ್ಕಿ ಮುಂಬರ್ಕಿ ಕಳ್ಳೂರು ಮುಳ್ಳೂರು ಸುಳ್ಳೂರು ಇವೆಲ್ಲ ನಮ್ಮ ದೇಶದಿಂದ ತಂದಿವ. ಏನು ಬೇರೆ ದೇಶದಿಂದ ಕೊಡ್ಕೊಂಡ್ ಬಂದಿಲ್ಲೇ ಅಪ್ಪ. ಅವು ಎಲ್ಲ ನಮ್ಮ ನಾಡಿನವ್ರಿ. ನಿಮ್ಮಂತ ಪೊಲೀಸರಿಗೆ ಏನ್ ಗೊತ್ತಾಗಬೇಕು ಮಂಗ್ಯನ ಮಕ್ಕಳಿಗೆ. ಇವ್ರಿಗೆ ಮುಂದಿನ ಇದನ್ನ ಬಿಟ್ಟಿದ್ರೆ ಮುಂದಿನ ಇದು ಗೊತ್ತಿರ್ಲಿ ಇವ್ರಿಗೆ. ಇವ್ ಶಟಾಪ್ ನಾವಿನ್ನು ಬರುತ್ತೇನೆ. ಏನ್ರಪ್ಪ ನಿನ್ನ ನೆಚ್ಚಿನ ಪೊಲೀಸ್ ಮಾವ ಬಂದ್ರೆ ಒಂಥರ ನಿಂತಿಲ್ಲ ಯಾಕ? ಅದೆಲ್ಲ ಈಗ ನನ್ನ ಕೂಡ ಮಾತಾಡ್ಬೇಡ. ಸುಮ್ಮನೆ ನನ್ನ ತಲೆ ನೋಯಾಕತ್ತೈತಿ. ಇಲ್ಲಿಂದ ಹೋಗ್ಬಿಡ. ನನ್ನ ಕೂಡ ಮಾತಾಡಿದ್ರೆ ನಿನ್ ತಿಳಿದಂತ ಏನ್ ಚಿನ್ನ ನಿನಗಾಗಿ 500 ರೂಪಾಯಿ ಕೊಟ್ಟು ಸೀರೆ ತಂದಿನಿ. ಸುಮ್ಮನೆ ಹಿಂದಕ್ ಸರಿಯೋ. ನನಗ್ ನೀ ಅಂದ್ರೆ ಇಷ್ಟ ಇಲ್ಲ ಅಷ್ಟ ಹಿಂದಕ್ ಸರಿ. ನನ್ನ ಮೇಲೆ ನೀ ಪ್ರೀತಿ ಇಷ್ಟ ಕೊಟ್ಟು ಏನಿನ ಚಿನ್ನ ತಗೋ 50 ರೂಪಾಯಿ ಕೊಟ್ಟು ಚಿಕ್ಕಿ ಬಳಿ ತಂದಿನಿ. ಬ್ಯಾಡ್ ಸರಿ ನನಗ ಅಲ್ಲ. ನಿನಗೆ ಏನ ನಗಮುರುಕಿ ಸುಳಿ ಐತಂತ ಅದಕ್ಕ ದೂರ ಸರಿ ಮಾತಾಡು. ಎಲ್ಲ ನನ್ನ ಮಗನ ಪಾಪ ಇದೆಲ್ಲ ನಿಂದ ಐತಿ ಅಲಕಡ್ಗಿರಿ ಅಂತ ಕಾಣಕತ್ತೈತಿ. ನೀ ಮೋಸ ಮಾಡಿ ಅಂದ್ರೆ ನಾನ್ ಯಾಕೆ ಮೋಸ ಮಾಡಬಾರ್ದು? ನೋಡ್ರಪ್ಪ ಆ ರಾಮಕೊಂಡಿನ ಮಾತು ಕೇಳಿ ಈ ರೀತಿ ಮಾತಾಡಕತ್ತಿ ಹಂಗ ಕಾಣಕತ್ತೈತಿ. ಆ ರಾಮಕೊಂಡ ಹೇಳಲ್ಲರಪ್ಪ ಆ ಲುಚ್ಚ ನನ್ನ ಮಗ ಪಾಪ ಅವ. ಅವನ ಮಾತು ನಂಬಕ್ ಹೋಗ್ಬೇಡ. ಅಂದ್ರ ನೀ ಕರೆ ಹೇಳಕತ್ತೀನ? ನಾ ಸುಳ್ಳು ಹೇಳಿದ್ರ ಇಲ್ಲೇ ನಮ್ಮ ಒಳ್ಳೆ ಜ್ಯೋತಿಷ್ಕರ ಬೇಕಾರೆ ನಮ್ಮ ನಾಗಪ್ಪನ ಅವನ ಹತ್ರ ಕರ್ಕೊಂಡೋಗಿ ಬಾಬೇಕಾರ. ಹೌದೇನು? ಹಾಗಾದ್ರೆ ನೀನೇ ನನ್ನ ಪೊಲೀಸ್ ಮಾವ. ಹಾಗಾದ್ರೆ ಕೈ ಹಿಡಿದು ಕುಡಿಬಾರಿ ನನ್ನಲ್ಲೇ. ನನಗಿಲ್ಲ ನಿಮ್ಮ ಪಾದಾನಲ್ಲ ಯಾರಂಚಿಕೆ ನನಗಿಲ್ಲ. ಕೈ ಮಾಡಿ ಕೈತನ ಕಡೆಗಾಗಿ ಬಾಳ ನನ್ನ ಹಿಂದಿಂದ ಗೆಳತಿ ನೋಡು ಮುಂದಿಂದ ಸತ್ತಾಗಿ ನಿಂತನ ನಾಯಿಂದ ಏನಾಗತಿ ಅದಲ್ಲಿ ಗೆಳತಿ ನಿನ್ನ ಸಂಬಂಧ. ಏನಾಗತಿ ಅದಲ್ಲಿ ಗೆಳತಿ ನಿನ್ನ ಸಂಬಂಧ. ಜೋಡನ ಎಲ್ಲ ಬಸಗೊಂಡ ಸಾಲಿಗೆ ದಿನ ಹೋಗಾಕಿ ಹೈಸ್ಕೂಲ್ ಚೋಡಿ ಗಾಡಿ ಜೋರ ಹೊಡೆಯನ ಜಗಳಾಡಿ ಮಾತಾಡುವಾಕಿ. ನಮ್ಮ ಅಂತ ಕರಿಯಾಗಿ ಅವ್ವ ಮೈನು ಮಂದ ಪ್ರೀತಿ ಪತ್ತಾಗಿ
ಚಿಕ್ಕಪ್ಪ, ನಮ್ಮ ಚಾಲಾಕ್ಷತನದಿಂದ ಇದುವರೆಗೂ ನಾವು ಮಾಡುತ್ತಿರೋ ಪ್ರತಿಯೊಂದು ಕಾರ್ಯಗಳು ನಮ್ಮತ್ತ ಸಾಗಿದವು. ಹೊಸ ಇನ್ಸ್ಪೆಕ್ಟರ್ ಬಂದಿರವೆಂದು ನಿನಗೆ ಅನುಮಾನವೇನು? ಹೌದು, ನೀನು ಭಯದ ಭೀತಿ ಹರಿದು ಹಾಕಿಬಿಡು. ನನ್ನ 10 ಬಸ್ಸಿನಲ್ಲಿ ಆ ಇನ್ಸ್ಪೆಕ್ಟರ್ ಏಕೆ? ಎಸ್ಪಿ ಬಂದರೂ ಕೂಡ ನನ್ನ ಕೈವಶನೆ ಬಿತ್ತಿರಿಕೊಂಡಿರಬೇಕು. ನಾನು ಆ ರೀತಿ ಅವನ ಜೊತೆ ಮಾತನಾಡಿ ಹೊರತೀನಿ. ನೀನೇನು ಚಿಂತಿಸಬೇಡ, ಆದರೆ ನಿನ್ನ ಕೆಲಸ ಮಾತ್ರ ನಿಲ್ಲಿಸಬೇಡ. ಒಂದು ವೇಳೆ ನನ್ನ ಮಾತಿಗೆ ಅವರ ಹಿಂದರಿದರೆ ಒಂದೇ ಅವರ ಕತೆ ಮುಗಿಸಿಬಿಡೋಣ. ಓಕೆ ಓಕೆ ಓಕೆ. ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನನ್ನ ಗಾಡಿ ಹಿಡಿದು ಹಾಕಿದ್ದಾನೆ. ಕರ್ಮೇಂದ್ರ, ನಾವು ತಾಯಿ ಹೊಟ್ಟೆನ ಹುಟ್ಟಿ ಬಂದಿರುವುದು. ನಮ್ ದಣ್ಯಾರ ಗಾಡಿ ಹಿಡಿಬೇಕಾದ್ರೆ ಅವ್ನ ಮುಂಡಿನ ಮ್ಯಾಗಾರ ಎಷ್ಟು ಸ್ಟಾರ್ ಇರ್ಬೋದು ಮುಂಡಿನ ಮಗ್ಗವಾಗ. ಭೀಮಾ ಅಪ್ಪಳಿಗಳಿ ಹೋಗಲೇ ಆ ಬಿಡಾಡಿ ನನ್ನ ಮಗ ಇನ್ಸ್ಪೆಕ್ಟರ್ ಗಾಡಿ ಹಿಡಿದು ಹಾಕಿದವಂತೆ. ಒಳ್ಳೆ ಮಾತಿನಿಂದ ಬಿಡುತ್ತಲ್ಲೋ ಇಲ್ಲ ಕೇಳು. ಬಿಡದಿದ್ದರವನ ಹೆಣ ಮುರುಗಿ ಕಟ್ಟಿ ಹೊತ್ತು ತಂದು ಹಾಕು ನನ್ನ ಕಾಲ ಹತ್ತಿರ. ಅಪ್ಪನಿಗಲಿ ಯಾವ ಇನ್ಸ್ಪೆಕ್ಟರ್ ನನ್ನ ಒಂದೇ ಮಾತಿಗೆ ಗಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೇದಾಯ್ತು. ಇರದಿದ್ದರೆ ಅವನ ಎಡಮುರಿಗೆ ಕಟ್ಟಿ ನಿಮ್ಮಪ್ಪನಿಂತ ಎಡಮುರಿಗೆ ಕಟ್ಟಿ ಅವನನ್ನು ನಿಮ್ಮ ಕಾಲಡಿಯಲ್ಲಿ ತಂದು ಅವನನ್ನು ಆಟಗಟ್ಟಿ ಸೀಳದಿದ್ದರೆ ನನ್ನ ಹೆಸರು ಬಡ್ಲಿ ಭೀಮಣೆ ಅಲ್ಲ. ತಮ್ಮ ಬಾಗಲಿ ವಿಮಾನ ದುಡುಕಿ ಅಂದು ಕೆಡ್ತಕ್ ಹೋಗಲ್ಲೇ ಅಪ್ಪ. ದುಡುಕಿ ಅಲ್ರಿ ದಣ್ಯರ, ಇನ್ನೂ ನಮ್ಮ ಮುಂದಿನ ಕಾರ್ಯಕ್ರಮ ಅದಾವ್ರಿ. ಏನಾರ ಮಾಡಿ ಅವ್ರನ್ನ ಒಂದಿಟ್ಟು ಮುಂದೆ ತಗೋಬೇಕಲ್ಲ ನಮ್ಮ ಕೈಯಾಗ. ಹೌದು ಪಶುಪತಿ, ಇದು ಮುಂದಿನ ವಿಚಾರ. ರೇ ದಣ್ಯರ 100 ಕೊಡಲ್ದ 200 ಕೊಟ್ರು ಅಂದ್ರ ಅವ್ರು ತಾವ ರೊಕ್ಕ ಕಾಯ್ಸಕ್ ತಾವ ಬರ್ತಾರ. ಗುಡ್ ಐಡಿಯಾ ಪಶುಪತಿ, ಗುಡ್ ಐಡಿಯಾ. ಈಗ ನೀನೇ ಭೀಮನ ಜೊತೆ ಹೋಗಿಬಿಡು. ತೆಗೆದುಕೋ ಇದು 1,000.
ಮೀನುಗಾರಿಕೆ ಅಂತ ಹೇಳಿಕೊಟ್ಟು ಸರಿಯಾಗಿ ತಿಳಿಸಿ ಹೇಳಿ ಅವನು ನಮ್ಮ ಮನೆಗೆ ಬರುವ ಹಾಗೆ ಮಾಡು. ಹೇಗಿದ್ದಕ್ಕೋ ಇದು 1,000. ಪಶುಪತಿ, ನಮ್ಮ ಸ್ನೇಹದ ವಿಷದ ಬೀಜ ಬಿತ್ತಿ ಸ್ನೇಹ ಬೆಳೆಸಬೇಕು 1, ಅವರ ಹೆಣ ಬೀಳಬೇಕು 1. ಇವು 7ರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ತೀರ್ಮಾನದ ತೀರ್ಪನ್ನು ಕ್ಷಣದಲ್ಲಿ ನಿಮ್ಮ ಬಲಗೈ ಬಂಟ ತೀರಿಸಿ ಜಗವನ್ನೇ ಮೆಟ್ಟಿ ಮೆರೆದ ಅಟ್ಟಹಾಸದಲ್ಲಿ ಪಟ್ಟದ ರಾಜನೆನಿಸಿಕೊಂಡಿರುವ ನಿಮ್ಮ ಕೈ ಹತೋಟಿಗೆ ಆ ಆರಕ್ಷಕ ಅಧಿಕಾರಿಯನ್ನು ತಂದು ಒಪ್ಪಿಸದಿದ್ದರೆ ನನಗೆ ಬಡ್ಡಿ ಭೀಮಾ ಅಂತ ಕರಿಬೇಡ್ರಿ. ಬರ್ತೀನಿ ಆ ಪಶುಪತಿ. ಇದೇನು ದೇಸಿ ಹೇಳೋ ಪ್ರಕಾರ ಇವನ್ನ ಹೊರಳಲ್ಲಿ ಮಚ್ಚಿ ನನ್ನ ಮಗನೇ ಆಗಿರಬಹುದು. ಆ ಕಲೆಯನ್ನು ನೋಡಿದ್ರೆ ಅವನು ನನ್ನ ಮಗನೇ ಆಗಿರಬಹುದು. ಹೌದು, ಇವಳು ಕೈ ಬರುಳು ನೋಡಿದ್ರೆ ನನ್ನ ಮಗನೇ ಆಗಿರಬಹುದು. ಕರಿಮೇಂದ್ರ, ಮಗು ಕರಿಮೇಂದ್ರ. ಇದೇನು ಚಿಕ್ಕಪ್ಪ ಈ ತಿರುಕನ ಮಾತು? ನಾನು ತಿರುಕನಲ್ಲಪ್ಪ, ನಾನು ನಿನ್ನ ತಂದೆ. ತಂದೆ? ತಂದೆ ಪಾಪ ಮುದುಕ, ಎಲ್ಲೋ ನಿನ್ನ ತಲೆ ಭ್ರಮೆಯಾದಂತೆ ಕಾಣುತ್ತದೆ. ಯಾಕೆ ವಿಶ್ವನಿಂದ ದೂರ ಆದನೇನು? ವಿಶ್ವ ದೂರ ಆಗಿಲ್ಲ ಮಗನೇ, ನೀನು ನನ್ನಿಂದ ದೂರ ಆಗಿದೀಯಾ. ಓ ತನ್ನ ಮಗನನ್ನು ಪತ್ತೆ ಹಚ್ಚಿ ಗುರುತಿಸಲು ಬಂದಿದ್ದೇನೆ ಈ ಬಡ ಪಾಯಿ. ಇದಕ್ಕೆ ಒಂದು ಏನಾದರೂ ಉಪಾಯವನ್ನು ಹುಡುಕಿ ಕುತ್ತಿಗೆ ಕೈ ಕೊಟ್ಟು ಹೊರ ತಟ್ಟಿಸಬೇಕು ಈ ಮೂದೆ ಗೂಬೆನನ್ನು. ಯಾಕೋ ಮುದುಕ, ಏಕೆ ನನ್ನ ಮನೆಗೆ ಬಂದೆ? ನನ್ನ ಮಗನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ದನಿ. ಮಗ ಯಾರೋ ನಿನ್ನ ಮಗ? ಲೋಕ ಬಡತನದ ಕೆಚ್ಚಿನ ಬಿದ್ದು ಒದ್ದಾಡಿ ಹುಚ್ಚ ಹಿಡಿದ ನೀನು ಈ ಶ್ರೀಮಂತರ ಮಕ್ಕಳ ಕಣ್ಣ ತಕೊಂಡು ಅಪ್ಪಲು ಬಂದ್ರಿ ಆ ಮಗನೇ. ಈ ಶ್ರೀಮಂತರ ಮಕ್ಕಳಿಗೆ ನಿನ್ನ ಮಕ್ಕಳನ್ನು ಬಗಲಕ್ಕೆ ಇವನೇನು ಬಜಾರದಲ್ಲಿಟ್ಟುವ ಮಾರುವನ್ನು ಪಸುವನ್ನು ತಿಳಿದಿರುವೆ ಏನು? ಪಶು ಅಲ್ಲದನಿ, ಈಶ್ವರ ಬೆಣ್ಣಿಂದ ಜನಿಸಿದನನ್ನು ಹೇಳಿದ ಕಾಶಿ. ಬಾಯಿ ಮುಚ್ಚೋ ಬಡವ, ಬಡವನೆಂದು ಬವ ಜೀವಗಳ ರಕ್ತನ ಕುಡಿಯ ನಿನ್ನ ಮಗನನ್ನು ಹಚ್ಚಿ ಈಗ ಸಾಕಷ್ಟು ಹಣವನ್ನು ಸಂಪಾದಿಸಿಕೊಂಡು ಈಗ ಹುಚ್ಚನ ಕಾಲವಾಗಿ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ನಿನ್ನ ಮಗಳನ್ನು ನಾಟಕ ಮಾಡಿ ನನ್ನ ಶ್ರೀಮಂತಿಗೆ ಕದಿಯಲು ಬಂದ್ರಿ ಆ ಜೋಗಿಯ. ಹೆಚ್ಚು ಸಮಯ ಗತಿಸದೆ ನನ್ನ ಮನೆಯಿಂದ ಆಚೆ ಹೋಗುವ, ಇಲ್ಲ ಕುತ್ತಿಗೆ ಕೈ ಕೊಟ್ಟು ಹೊರತಟ್ಟ ಸರ. ಹೊರ ತಳ್ಳಿಸಿ ಮಗ ನನ್ನ ಸಂಬಂಧ ಹರಿಸಬೇಡದನಿ, ನಿನ್ನ ಕಾಲಿಗೆ ಬೀಳ್ತೀನಿ. ಇವನಿಗೆ ಜನ್ಮ ಕೊಟ್ಟ ಆ ಕರುಳು ಕೂಗಿ ಹೇಳ್ತದೆ, ಇವನೇ ನನ್ನ ಮಗನೆಂದು. ಕರಿಮೇಂದ್ರ, ಮಗ ಕರಿಮೇಂದ್ರ. ಮಾಯಾ ಮೋಹದ ಬಲಿನ ಕೆಡವಿ ತನ್ನ ಆಸೆ ಈಡೇರಿಸಲು ಬಂದಿರುವ ಇದು ಒಂದು ನಮ್ಮ ವೈರ್ಯ ಕಡು ವೈರ್ಯ ಪ್ರಾಣಿ ಇದು. ಇದಕ್ಕೆ ಹೊಡೆತ ಬದುಕಿನ ಸಾಕ್ಷಿ. ಹೂವಿನ ಸುಗಂಧ ಹೀರಲು ಬಂದ ಏನು ಮೂಡಿನ ಒಂದು ಮೂಡು ಕಟ್ಟಿದಂತೆ ಇವನು ನಮ್ಮ ಸಂಪತ್ತನ್ನು ಹೀರಲು ಬಂದ. ಇದು ಒಂದು ಕೆಟ್ಟ ಹುಳ. ಇದನ್ನೇ ಹಾಗೆ ಬಿಡಬೇಡ ಕರ್ಮೇಂದ್ರ, ಬೇಗನೆ ಒತ್ತು ಹೊರ ತಳ್ಳಿಬಿಡುವ ಈ ಬಡ ಪಾಯನ್ನು. ಏನೋ ಬಡವ, ಹಿಂದೆ ನನ್ನನ್ನು ಹಣ ತುಂಬಿ
ತುಂಬಿದ ಸೂಟ್ ಕೇಸನ್ನು ಕತ್ತುಕೊಂಡು ಹೋಗಿ ನನ್ನನ್ನೇ ಅಪರಾಧನಾಗಿ ಮಾಡಿ ಜೈಲಿಗೆ ಕಳಿಸಿ ಈಗ ಮತ್ತೆ ಅಪರಾಧನಾಗಿ ಮಾಡಬೇಕೆಂದು ಬಂದಿದೆಯೋ? ಇದು ಒಂದು ಹಂಚು ಹಾಕಿಕೊಂಡು ಬಂದಿದೆಯಾ ಕಪಟ? ಒಳ್ಳೆ ಮಾತಿನಿಂದ ಹೊರಟು ಹೋಗುವೆಯೋ? ಇಲ್ಲ ಒತ್ತು ಸಾಯಿಸಿದ್ರು. ಒತ್ತು ಸಾಯಿಸಿ ನೆರಳು ಬಿದ್ದು ಸಾಯ್ತೀನಿ ಮಗನೇ. ನನಗೆ ಸಂತೋಷ. ಈಗ ನೀನು ನನಗೆ ಬೇಕಾದಷ್ಟು ಶಿಕ್ಷೆ ಕೊಡು, ಆದ್ರೆ ಚಿಂತೆವಿಲ್ಲ. ಮುಪ್ಪಿನ ಅವಶ್ಯದಲ್ಲಿ ಮಗನ ಮುಖವನ್ನು ಕಂಡು ಹತ್ತಿತ್ತಾಗಿ ನಲಿಯುವ ಈ ಪಾಪಿ ದೇಹಕ್ಕೆ ಒಂದೇ ಒಂದು ಬರೆಯೊಂದು ತಂದೆಯನ್ನು ಒಪ್ಪಿಕೋ ಮಗನೇ. ನನ್ನ ಜನ್ಮಕ್ಕೆ ಸಾರ್ಥಕವಾಗುತ್ತದೆ. ಓಹೋ, ಕಣ್ಣೀರು ಹಾಕಿ ಒಳ್ಳೆ ನಾಟಕ ಮಾಡ್ತಾ ಇದೀಯಾ ಎಲ್ಲ ಪಟ್ಟಿಯ ಮಗನೇ. ಒಂದು ನಿನ್ನ ಮನೆಗೆ ಬಂದಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಪ್ರೇಮ? ನನ್ನ ಮಗ ವಿಶ್ವನಾಥ ಗಂಡುಗಲಿ ಬಂದರೆ ನಿನ್ನ ಪ್ರಾಣ ತೆಗೆದು ರಕ್ತ ಕುಡಿದು ಬಿಡುತ್ತನೆಂದು ಮಾತನಾಡಿದ ನೀನು ಈಗ ಕಣ್ಣೀರು ನಾಟಕ ಮಾಡಲು ಬಂದಿರುವೆ ಸ್ವಚ್ಛದ ಮಗ. ಒಂದು ಇವನು ನನ್ನ ಮಗನೆಂದು ನನ್ನನ್ನು ಅಪ್ಪಿಕೊಂಡು ನನ್ನ ಹಣ ತುಂಬಿದ ಸೂಟ್ಕೇಸನ್ನು ನನಗೆ ಕೊಟ್ಟಿದ್ದರೆ ಇವನೊಬ್ಬ ನನ್ನ ತಂದೆಯ ಸಮಾನವಿದ್ದರೂ ಇರಬಹುದೆಂದು ನಾನಿನ್ನನ್ನು ನಂಬುತ್ತಿದ್ದೆ. ಆಗ ಹಣವನ್ನು ನಿನ್ನ ಮನೆ ತುಂಬಿಕೊಂಡು ಈಗ ಈ ರಾಜ ಲಕ್ಷ್ಮಣರಾಯನ ಮಗನಿಗೆ ನಿನ್ನ ಮಗನೆಂದು ಹೇಳುತ್ತೆಯಲ್ಲ, ನಾಚಿಕೆ ಆಗುದಿಲ್ಲ ನಿನಗೆ? ಧರ್ಮೇಂದ್ರ, ನಾನು ಯಾವ ರೀತಿ ನಿನಗೆ ತಿಳಿಸಿ ಹೇಳಬೇಕಪ್ಪ? ನನಗೆ ಒಂದು ತಿಳಿಯೋದಾಗಿದೆ. ಹಿಂದಾದ ಗಡವನ್ನು ನೆನಪಿಸಿಕೊಂಡರೆ ನಿನಗೆ ಹೇಳಬೇಕಾದ್ರೆ ನನ್ನ ಪ್ರಾಣ ಹಾರಿ ಹೋಗುತ್ತದೆಪ್ಪ. ಅಪ್ಪ ಮಗನೇ, ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ರೇಷ್ಮೆ ಗೂಡನ್ನು ಕಟ್ಟಿ ರೇಷ್ಮೆಯನ್ನು ಸಂಘರ್ಷಿ ರೇಷ್ಮೆ ಗೂಡ ಕಟ್ಟಿ ಅದರ ಲಾಭ ಸಿಗುವುದು ಉಳಿಗಲ್ಲ ಮಗನೇ. ಆ ಹುಳ ಸಾಕಿದ ಬಾಲಕನಿಗೆ ಆ ರೀತಿ ನಿನ್ನ ಪರಿಸ್ಥಿತಿ ಈಗ ನೀನೊಮ್ಮೆ ವಿಚಾರಿಸಿ ನೋಡಪ್ಪ. ನಾನು ತಂದೆ ಆದ ನನ್ನ ರೂಪಕ್ಕೆ ಹೋಲಿಸಿ ಏನೋ ಬಿಹಾರಿ, ನೀನು ಅಂತ ಕೇಳಲಿಕ್ಕೆ ಇದೇನು ನೇರ ಶಾಸ್ತ್ರಾರ್ಥ ಮನೆ ಎಂದು ತಿಳಿದುಕೊಂಡಿದೆಯಾ? ಅದು ಅಲ್ಲದೆ ನಿನ್ನ ರೂಪಕ್ಕೆ ಹೋಲಿಸಿ ಮಗಳಂತೆಲ್ಲ ಕಾಡ್ತಾಳೆ. ನನ್ನಂತೆ ನಿನ್ನ ರೂಪವಿರಬೇಕಾದರೆ ನೀನೇನು ನಮ್ಮಪ್ಪನ ಸೂಳಿಯ ಮಗನ? ಎಂತ ಉದ್ಯೋಗಗಳ ಮಾತನಾಡಿ ನನ್ನ ಔಷಧ ತಲೆಗಿಸಿ ಬಿಟ್ಟಪ್ಪ ಮಗನೇ. ನೀ ಹೊಡೆ, ಸಾಕಷ್ಟು ಹೊಡೆ, ನಿನ್ನ ಮನ ತೃಪ್ತಿ ಆದವರು ಹೊಡೆ, ಆದ್ರೆ ನನಗೆ ಸಂತೋಷ. ನನ್ನ ಜನ್ಮ ಪಟ್ಟ ಕರಳು ಕತ್ತರಿಸುವ ಆದ್ರೂ ಹೊಡೆಯಬೇಡಿ, ಆದ್ರೆ ನನಗೆ ಕೋಪವಿಲ್ಲ. ಈ ಮನೆಗೆ ಇದೆ ಹೇಳಿ ನನ್ನ ಜೊತೆಗೆ ಬಾರಪ್ಪ, ಹೋಗೋಣ. ನಿನ್ನ ಕಾಲಿಗೆ ಬೀಳುತ್ತದೆ. ಚಾಂಡಲ, ನನ್ನ ಪಾದ ಹಿಡಿಯುವ ಯೋಗ್ಯತೆ ನಿನಗೆ ಅಲ್ಲಿಂದ ಬರಬೇಕು. ಮಗ ಅಂತ ಕೂಗುತ್ತಿದ್ಯಲ್ಲ, ಎಲ್ಲಿದ್ದಾನ ನಿನ್ನ ಮಗ? ದಿನಕ್ಕೊಂದು ಮನೆ ಹಾಳು ಮಾಡಿ ಮಾಡುವಂತ ಹೆಣ್ಣು ಮಕ್ಕಳ ಶೀಲಗೈದು ಈ ಜಗದಲ್ಲಿ ನಾನೇ ಗಂಡುಗಲಿ ಎಂದು ಚೆಂಡು ತಿರುವಿ ಈ ಜನ್ಮದಲ್ಲಿ ನಾನೇ ಗಂಡುಗಲೆಂದು ಪೌರುಷದಿಂದ ತಿರುಗುತ್ತಿದ್ದಾನಲ್ಲ, ಅವನು ನಿನ್ನ ಮಗ. ಈಗ ಅದನ್ನೆಲ್ಲ ಮರೆತು ಮಾನಗಡಿಯಾಗಿ ಮತ್ತೊಬ್ಬರ ಮಕ್ಕಳಿಗೆ ನಿನ್ನ ಮಗನೆಂದು ಬರುತ್ತೆಲ್ಲ ಹೇಳಿ ಐನಾಗರ ಮಗನನ್ನು ಮನೆಯಲ್ಲಿಟ್ಟುಕೊಂಡು ಪೌರುಷವಂತರ ಮಕ್ಕಳಿಗೆ ನಿನ್ನ ಮಗನೆಂದು ಬಗಳಿ ಈ ಮನೆ ಸ್ಮಶಾನದ ಮನೆಯಿಂದ ಬಾಯೆತ್ತಿ ಹೇಳುತ್ತೆಯಲ್ಲ, ನೀನೊಬ್ಬ ಕಂಡ ಸೆನಾರ್ನರ ಸಂತ ನನ್ನ ಮನೆಯಿಂದ ಆಚೆ.
ತಂದೆಯಿಂದ ನಾನೇ ಎಂದು ಒತ್ತಿ ಒತ್ತಿ ಹೇಳ್ತಿರುವಾಗ ನಿನ್ನ ರಕ್ಷಣೆ ನೀಡಿ ನಿನಗೆ ಇವರಿಗೆ ಧಿಕ್ಕಾರವೂ ಇರಲಿ. ನಿನ್ನ ಮಾಯ ಶಕ್ತಿಗೆ ಕರ್ಮೇಂದ್ರ, ಏನು ಕೇಳಿಸುತ್ತಿರುವೆ ಈ ತಿರುಕನ ಮಾತನ್ನು? ಬೇಗನೆ ಒತ್ತು ಹೊರ ಹಾಕಿಬಿಡುವ ಇವರನ್ನು. ಹೋಗುವ ಧರ್ಮೇಂದ್ರ, ಹೋಗುವೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೀನಿ. ಇಷ್ಟೆಲ್ಲ ಅನ್ಯಾಯ ಅಕ್ರಮ ಮಾಡಿ, ಈ ರೀತಿ ಅನ್ಯಾಯ ಅಕ್ರಮ ಮಾಡಿ ಇವನಿಂದಲೂ ನನ್ನ ಹೊರ ತಳಿಸಿ, ಇವನಿಂದಲೂ ಒಂದು ದಿವಸ ನಿನ್ನ ತಲೆ ಮೇಲೆ ಕಾಲಿಡಿಸಿ ಬಾಡವರ ಬೆವರಿನಿಂದ ನಿನ್ನ ಭೂಮಿ ರಕ್ತ ಹರಿಸಲಿದ್ದರೆ ನಾನು ನಮ್ಮ ಅಪ್ಪನ ಮಗನನ್ನು ಬರುತ್ತೇನೆ. ಚಿಕ್ಕಪ್ಪ, ಈ ರೀತಿ ಸ್ವಚ್ಛನಿಂದ ಮಾತನಾಡಿ ಹೋದ ಇವನನ್ನು ಹಾಗೆ ಬಿಡಬಾರದಾಗಿತ್ತು. ಇವನನ್ನು ಬಿಡದ ಹಿಡದ ರಕ್ತ ಹರಿಸಬೇಕೆಂದರೆ ಒಂದು ಇಲ್ಲ, ರಿನಿವಲ್ ಲೈಸೆನ್ಸ್ಗಾಗಿ ಡಿಸ್ಕಸ್ ಬಿದ್ದಿದೆ. ಕರ್ಮೇಂದ್ರ, ಮುಂದೆ ಒಂದು ದಿನ ಇವನ ಕಥೆ ಮುಗಿಸಲೇಬೇಕು. ಅಪ್ಪ, ಹೋಯ್ತಪ್ಪ, ಹೋಯ್ತು. ಯಾಕಮ್ಮ, ಏನಾಯ್ತು? ಅಪ್ಪ, ಆ ಬಡಪಾಯಿ ವಿಶ್ವನಾಥ ನಾನು ದಾರಿಯಲ್ಲಿ ಬರುವಾಗ ನನ್ನ ಶೀಲಹರಣ ಮಾಡಲು ಪ್ರಯತ್ನಿಸಿದ. ನಾನೀಗ ಹೀಗೆ ಮಾಡ್ಲಿ? ಏನು? ಆ ಬಡಪಾಯಿ ವಿಶ್ವನಾಥ ನಿನ್ನ ಮಾನಹರಣ ಮಾಡಲು ಪ್ರಯತ್ನಿಸಿದರೆ ಲೇ ಭಕ್ತಿ ಮಗನ ವಿಶ್ವನಾಥ, ಮಗನ ಬಂದ ಹಾಸದಿಂದ ಮುಚ್ಚೆ ಚಂದ್ರನಂದು ನಾನೇ ಚಂದ್ರನ ಮಗನ ಮೇಲೆ ಕೈ ಮಾಡಿ ಆ ಮಗನೇ ನಾನು ನಿನ್ನ ತಂದೆ ಮಕ್ಕಳ ಕಥೆ ಮುಗಿಸದೆ ಬಿಡಲಾರೆ. ಕರ್ಮೇಂದ್ರ, ಬೇಗನೆ ಆ ಭೀಮನ ಪಶುಪತಿ ಕರೆದುಕೊಂಡು ಅವನ ಮನೆ ಕಾಸ ಹತ್ತಿರ ನಿಲ್ಲು. ನಾನು ಬೇಗನೆ ಹೋಗಿ ಆ ಬಂದೂಕ ತೆಗೆದುಕೊಂಡು ಬರುತ್ತೇನೆ. ಅವರೆಲ್ಲರ ಸರ್ವನಾಶ ಮಾಡಿ ಬಂದು ಬಿಡೋಣ. ಆ ನೇರ ಸ್ತ್ರೀಯಲ್ಲಿ ನನ್ನ ಮಗಳ ಮೇಲೆ ಕೈ ಮಾಡದ ಸ್ಥಿತಿ ಆಯ್ತು. ಹೇಗಾಯ್ತು ನನ್ನ ಐಡಿಯಾ? ನಿನ್ನ ಐಡಿಯಂತೆ ಎಲ್ಲ ನಮ್ಮ ಕಾರ್ಯಗಳು ಸಫಲವಾಗಿ ಸಾಗಿದರೆ ನಮ್ಮಿಬ್ಬರ ಅಮರ ಪ್ರೇಮ ಶಾಶ್ವತವಾಗಿ ಉಳಿಯುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಗಲ್ಲಾಗಿ ನಿಂತಿರುವ ಆ ವಿಶ್ವನಾಥನಪ್ಪ ಈಗ ನಿನ್ನ ತಂದೆಯ ಕೈ ಸೆರೆಯಾಗಿ ಈ ಹಲೋಕ ಹೊಂದಿದರೆ ಮುಂದೆ ನೋಡುವಂತ ನನ್ನ ಕಪಟ ನಾಟಕದ ಕಾರಣವನು. ನೋಡಿ, ಈ ನಿಮ್ಮ ನಾಟಕದಲ್ಲಿ ನಾನು ಮುಖ್ಯ ಪಾತ್ರವನ್ನು ವಹಿಸಲಿ. ಇದನ್ನೇನು ಕೇಳ್ತಾ ಇರುವೆ ರಾಜೇಶ್ವರಿ? ನೀನು ಮುಖ್ಯ ಪಾತ್ರ ವಹಿಸಿದಾಗಲೇ ನನ್ನ ಸರ್ಪ ಕೊಟ್ಟ ತೀರ್ಪು ನಾಟಕ ಮುಂದುವರಿಯುವುದು. ಆಗ ನೀವೇ ಹೀರೋಯಿನ್, ಆಮೇಲೆ ಸಾಗಲಿ ನಮ್ಮಿಬ್ಬರ ರೈಲು ಬಂಡಿ. ರಾಣಿ, ಆ ವಿಶ್ವವಂತ ಕ್ರಿಯೆಗೆ ಹೋಗುವ ಮುನ್ನ ಒಂದು ಸ್ವಂತ ಸತಿ ಗೀತೆನಾದರೂ ಹಾಡಬಾರದೇ ನಿನ್ನ ರಾಣಿ? ನೀರು ಬಿಟ್ಟೆ
ಕಲ್ಲುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ಬರೆಯಬಿಡು ಹಾಕಬೇಡ. ಕಲ್ಲುದಾದರೆ ಕೊಂದು ಬಿಡು. ಹೇಡಿಗಾಗಿ ದಗ್ಧನಾಗುತ್ತಿರುವ ವಿಶ್ವ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೈದಿಯಾಗಿ ಬಂದು ಬೀಳುವೆ ಈ ಕರ್ಮೇಂದ್ರನ ಮಾಯಾ ಪಂಜರದ ಜೈಲಿನಲ್ಲಿ. ವಿಶ್ವ ಮಾಯ ಮೋಹಿನಿಯರ ಹೂದೋಟದಲ್ಲಿ ತುಂಬಿಯಾಗಿ ಹಾರಾಡಿ ಆ ರಂಬೆಯನ್ನು ವಿಳಂಬವಾಗಿ ಅಲಂಕರಿಸಿರುವ ನಿನಗೆಂತೂ ತಿಳಿಯುತ್ತದೆ ಈ ಕರ್ಮೇಂದ್ರನ ಕಪಟ ನಾಟಕದ ಕಾರಸ್ಥಾನ. ವಿಶ್ವನಾಥ್ ನಾ ಬಯಸಿದ ನಿನ್ನ ತಂಗಿ ಎಂದು ಆ ನನ್ನ ವೈರಿ ಜಯರಾಮನಿಗೆ ಕೊಟ್ಟಿಯೋ ಒಂದೇ ಸಿಡಿ ಎತ್ತು ಉರಿ ಹತ್ತಿತು ನನ್ನ ಅಂಗಾಂಗ. ಆ ಉರಿದ ಉರಿ ನಂದಿಸಲು ಅವನ ತಂಗಿ ರಾಜಶ್ರೀಯ ಶೀಲವನ್ನು ನಂಗಿ ನೀರು ಕುಡಿದ ನನಗೆ ನೀನು ಆ ಕಾರ್ಯವನ್ನು ಬಯಲಿಗೆಳುತ್ತಿದ್ದೆಂದಾಗ ಅದೇ ರಾಜಶ್ರೀಯಿಂದ ನಿನಗೆ ಅವನ ದಾರಿ ತೋರಿಸುವೆನು. ಈಗ ಅವರ ಅಪ್ಪನಿಂದ ಈ ಸರ್ಪಕ್ಕೆ ಕರಾಳ ಸರ್ಪವಾಗಿ ನಿಂತು ನಿನ್ನನ್ನು ಹಾಗೂ ಆ ಜಯರಾಮನನ್ನು ಇದೇ ಧರ್ಮೇಂದ್ರನಿಂದ ಗುಂಡಿಕ್ಕೆ ಕೊಲಿಸಿ ನಿಮ್ಮಿಬ್ಬರ ತಂಗಿಯರ ತಾಳಿಯ ಚಂದ್ರಮನಾಗಿ
ಮುದಿಯರಾಗಿ ಮುಪ್ಪಡಿತಿರೋ ನಿಮ್ಮಿಬ್ಬರ ತಂದೆಯರನ್ನು ನಾ ಕೊರಗೈದು ನಿಮ್ಮಿಬ್ಬರ ಸರ್ವಾಸ್ತಿಗೆ ನಾ ಒಡೆಯಲಾಗದಿದ್ದಾರೆ. ಅಣ್ಣ ಹೆಸರು ಕರ್ಮಗೆಟ್ಟ ಕರಿನಾಗರ ಜಾತಿಯ ಕರ್ಮೇಂದ್ರನೇ ಅಲ್ಲ. ತಂಗಿ, ಮನೆ ಕಡೆ ಉಸಿರಮ್ಮ, ನಾನಷ್ಟು ಹೊರ ಕಡೆ ಹೋಗಿ ಬರ್ತೇನೆ. ಇಡೀ ಕರ್ನಾಟಕಕ್ಕೆ ವೀರಸಿಂಹ ಅನಿಸಿಕೊಂಡಿರುವ ನನ್ನ ಮಗಳ ಮೇಲೆ ಕೈ ಮಾಡಿ ಆ ಮಗನೇ. ಶ್ರೀಮಂತರೇ, ನಾಲಿಗೆ ಸ್ವಲ್ಪ ಹಿಡಿದದಿರಲಿ. ನಾನು ನಿನ್ನ ಮಗಳ ಮೇಲೆ ಕೈ ಮಾಡಿದನೆಂದು ಯಾವ ಯುದ್ಧ ಸೋದರಿಗಳು ನಿನಗೆ? ಯಾರು ಏಕೆ ಸತ್ತ ನನ್ನ ಮಗಳ ಹೇಳಿದಳು? ಹಾಗಾದ್ರೆ ನಿನ್ನ ಮಗಳ ತಲೆ ಕೆಟ್ಟಿರಬೇಕು. ಕೆಟ್ಟು ಹೋಗಿರುವ ತಲೆಯನ್ನು ಸರಿ ಮಾಡಿಸು. ಈ ನಾಡಿನ ಶ್ರೀಮಂತನೆಂಬುದ ಕಬರ್ದಲ್ಲಿ ಈ ರೀತಿ ಮಾತನಾಡಲು ನಿನ್ನೀಗಲೇ ಸುಟ್ಟು ಹಾಕಲು ಬಂದಿರೋಣ ಯಾರನ್ನ ಸರ್ಪವಾಗಿ. ನನ್ನನ್ನು ಸುಟ್ಟು ಹಾಕುವ ಧೈರ್ಯ ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ಎಂದು ಮಾತೆತ್ತಿದರೆ ಲೇ ಧರ್ಮೇಂದ್ರ, ಲೇ ಎಂದು ಮುಂದೆ ಮಾತೆತ್ತಿದ್ರಿ ನಿನ್ನ ಕತ್ತು ಕೊಯ್ದು ನನ್ನ ಮನೆಯ ಬಾಗಿಲು ಕಟ್ಟಿವೆ. ಎಚ್ಚರ ಎಚ್ಚರ. ತಿರುಕ ಎಂದು ನಿಮ್ಮಪ್ಪ ನಿನ್ನ ಎಂದು ನಿಮ್ಮಪ್ಪ ನಿನ್ನಪ್ಪ ನಿನ್ನ ತಾಯಿ ತಮ್ಮಂದರೆ ಕಳೆದುಕೊಂಡನು. ನನ್ನ ಹತ್ತಿರ ಸಾಲ ತೆಗೆದುಕೊಂಡು ಅಂದ್ರೆ ಹಾರಿ ಹೋಗಿತ್ತು. ನಿನ್ನ ಹೆಸರಿಗಿದ್ದ ಮನೆ ನಾನು ಇದುವರೆಗೆ ಪಾಪ ಮಾನವತೆಯಿಂದ ಬಡವರ ಬದುಕಲು ಬಿಡ ಅಂತೇಳಿ ಬಿಟ್ಟರೆ ನನಗೆ ಎದುರು ನಿಂತು ಮಾತನಾಡಿ ಆ ಮಗನ ನಿನ್ನನ್ನು ಈಗಲೇ ಇದೇ ಮನೆಯಿಂದ ಒತ್ತು ಹೊರ ಹಾಕ್ತವೆ. ಎಚ್ಚರ ಮಗನ. ನಿನಗೆ ಎಚ್ಚರ ಹೇಳುವ ಸೌಕರ್ಯ ಸಿಕ್ಕಂತೆ ತಾಯಿಯ ಜಾಲ ಕುಡಿದು ಕೆಚ್ಚಿದೆ ಬೆಳೆಸಿಕೊಂಡಿರುವ ಈ ಗಂಡುಗಳಿಗೆ ಮದಿಯುವ ಧೈರ್ಯ ನಿನ್ನ ತನ್ನ ಬಸಿಕ ಶ್ರೀಮಂತರಿಗೆ ಎಲ್ಲಿಂದ ಬರುತ್ತದಲೇ? ದಿನಕ್ಕೆ ಬಡವರ ಗೋಣ ಮುರಿದು ಅವರ ಆಸ್ತಿ ಪಾಸ್ತಿಗಳನ್ನು ನುಂಗಿ ನಿನ್ನ ಪಾದ ಹೊಟ್ಟಿ ಬೆಳೆಸಿಕೊಂಡಿರುವೆಯಲ್ಲ, ನಾನು ನಿನ್ನ ಮತ್ತು ನನ್ನ ಆಸ್ತಿನ ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದೆ. ವಿಶ್ವ ನಾನೇ ವೀರಪುರುಷ ಹೇಳಿಕೊಳ್ಳುವ ನಿಮ್ಮಂತ ಬಡ ಅಧಿಕಾರಿಗಳಿಗೆ ಪ್ರಾಣ ನೀಡಿದ ಪುಣ್ಯ ಕಾಂತ ಇಲ್ಲ ತುಂಬಿದ ಸಭೆಯಲ್ಲಿ ನನ್ನ ಕೈ ವಶವೆಂದು ತಿಳಿದು ಹಾಗೇನಾದರೂ ನಿಮ್ಮಿಂದ ನಡೆದಿದ್ದಾದರೆ ನಿಮ್ಮೆಲ್ಲರ ಕತ್ತು ನನ್ನ ಕೈಲಿಂದ ತಿಳಿದುಕೋ. ಇಂಥ ಪುಂಡಾರಿಗಳ ರಕ್ತವ ಎಲ್ಲರೂ ಮಾಂಸದಿಂದ ನನ್ನ ಮನೆ ನಿರ್ಮಿಸಿದಂದಾಗ ನಾನು ಇವಳ ರಕ್ತ ತೆಗೆದ ಬಿಡುವನೆ. ಭೀಮಾ
ನಾಯಿ ನರಿಗೆ ಕೆದಣಿ ಶ್ರೀಮಂತ ರಾಜಕುಮಾರಿಯ ಮೇಲೆ ಕೈ ಮಾಡಿ ಸಕ್ಕಿನಿಂದ ಮೆರೆಯುತ್ತಿರುವ ಇವನ ರಕ್ತನ ನಾನೇ ಗೊಟ್ಟಗಡನ್ನು ಕುಡಿದು ನಿಲ್ಲಿಸೋ ನಿನ್ನ ಸೂರತನವನ್ನು. ಇನ್ಸ್ಪೆಕ್ಟರ್, ಇವನೇ ನೋಡಿ ಗುಂಡಾ ನಂಬರ್ 1. ಅರೆಸ್ಟ್ ಮಾಡಿ ನಾನು ಯಾರು ಅರೆಸ್ಟ್ ಮಾಡ್ತೀವೋ ಕಾರಣ ಇನ್ಸ್ಪೆಕ್ಟರ್ ನಿನ್ನನ್ನೇ. ಯಾವ ಕಾರಣಕ್ಕಾಗಿ? ಇವರ ತಂಗಿ ಮೇಲೆ ಆಗಲಿ ಹೊತ್ತು ತರಗಡೆ ಮಾಡಿದ್ದಾಗಿ. ಪಿಸಿ ಏನು ನೋಡ್ತೀರಿ? ಅರೆಸ್ಟ್ ಮಾಡಿ ಅವನನ್ನು. ಸಾಹೇಬ್ರೆ, ನನ್ನನ್ನ ಯಾವ ತಪ್ಪನ್ನು ಮಾಡಿಲ್ಲ, ಬಿಟ್ಟು ಬಿಡಿ ಸಾಹೇಬ್ರೆ ಅವರನ್ನು. ನೋಡಮ್ಮ, ಹಂಗ ಬಿಡುವುದಕ್ಕೆ ಬರುವುದಿಲ್ಲ. ತಂಗಿ ಕಟುಕನ ಮುಂದೆ ಕುರಿ ಕಣ್ಣೀರು ಸುರಿಸಿದರೆ ಅದಕ್ಕೆ ಮರಳಿ ಜೀವದಾನ ಕೊಡುವನೇ ಕಟುಕ. ಬಿಡು ತಂಗಿ ನಿನ್ನ ಹಠವನ್ನು. ಈ ಇನ್ಸ್ಪೆಕ್ಟರ್ ಅಷ್ಟೇ ಏಕೆ ಎಸ್ಪಿ ಬಂದು ಹಿಡಿದುಕೊಂಡು ಹೋದರೂ ಹೆದರವನಲ್ಲ ಈ ನಿನ್ನ ಅಣ್ಣ. ನೋಡ್ರಿ ಸಾಹೇಬ್ರೆ, ನಿಮ್ ಎದುರಿಗೆ ಯಾವ ರೀತಿ ಮಾತನಾಡುತ್ತಾನೆ. ಸಾಹೇಬ್ರೆ, ನಿಮಗೆ ಸೆರೆಗೊಟ್ಟು ಬೇಡಿಕೊಳ್ಳುತ್ತೇನೆ. ನಿಮ್ಮ ತಂಗಿ ಅಂತಿರುವ ನನ್ನನ್ನು, ಆದರೆ ಈ ರಾಕ್ಷಸರು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ಇವು ನನ್ನ ಮನ ಜೀವ ಇದ್ದಾಗೆ ಅವನನ್ನು ಬಿಟ್ಟು ಬಿಡಿ ಸಾಹೇಬ್ರೆ. ನಿಮ್ಮ ಹಾಗೆ ಬಿಡುವುದಕ್ಕೆ ಬರುವುದಿಲ್ಲಮ್ಮ. ಈ ನಿನ್ನ ಅಣ್ಣನ ತೋಳಿನ ಶಕ್ತಿ ಇರುವವರೆಗೂ ನನ್ನ ಮನತನದ ಮೇಲೆ ಕಣ್ಣು ಹಾಕಲಿಕ್ಕೆ ಇವರಿಗೇಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಏನಾದರೂ ಗಾತ ಕಂಡು ಬಂದರೆ ನಾನು ಜೈಲಿನಿಂದ ಬಿಡುಗಡೆಗೆ ಬಂದ ನಂತರ ಇವರ ಕೊರಳಿಗೆ ನಾ ಮೆಟ್ಟಿನ ಸರ ಹಾಕಿ ಇವರೊಬ್ಬೊಬ್ಬರ ಗುಂಡಿಯನ್ನು ಸೆಳೆ ಬಿಸಿ ರಕ್ತವನ್ನು ಕುಡಿದು ಸೊಕ್ಕಿನಿಂದ ಪುಡಿ ಪುಡಿದು ಹೊರ ಬರುವ ರಕ್ತದಿಂದ ನಿನ್ನ ಜಡೆಯನ್ನು ತೋಯಿಸಿ ನಿನ್ನ ಹಣಿಗೆ ರಕ್ತ ತಿಲಕ ನೀಡದಿದ್ದರೆ ನಾನು ನನ್ನ ವಿಶ್ವನಾಥನೇ ಅಲ್ಲ. ಬರುತ್ತೇನೆ ತಂಗಿ. ಅವ್ರ ತಂಗಿ ಮೇಲೆ ಬಲಾತ್ಕಾರ ಮಾಡಿಲ್ಲ ಎಂದು ನನಗೆ ಇರಿದು ಮಾತಾಡ್ತೀಯ ಮಗನೇ. ಅರೆಸ್ಟ್ ಮಾಡೋ ಪ್ರೀತಿ ಏನು ಮಾಡ್ತಾ ಇದೆಯಾ? ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆ? ನ್ಯಾಯ ಎಲ್ಲಿದೆ? ಮಾಡಿದರಿಲ್ಲೂ ಕರ್ನಂದ, ಮುಂದೆ ನಮ್ಮ ಕೆಲಸ ಕರೆಕ್ಟ್ ಆಗಬೇಕಾದರೆ ಮೊದಲು ಈ ಮನೆಗೆ ಬೀಗ ಹಾಕಿದೆ. ಈ ಪಶುಪತಿ ಕರೆದುಕೊಂಡು ಆಯ್ತು ಭೀಮಾ, ಪಶುಪತಿ ಬಣ್ಣಿದ ಹೋಗೋಣ. ಎಂದಿಗೂ ಸಾಧ್ಯವಿಲ್ಲ ಜಯಶ್ರೀ. ಅವನು ತಿರುಗಿ ಬರಬೇಕಾದರೆ ನೀನು ನನ್ನ ಮಾತ್ರ ನಡೆದು ಮಾತ್ರ ಸಾಧ್ಯ. ಅದೇನು ಹೇಳು ಶ್ರೀಮಂತ್ರಿ,
ನಮ್ಮಣ್ಣ ತಿರುಗಿ ಬರುವುದಾದ್ರೆ ಖಂಡಿತವಾಗಿ ನಿಮ್ಮ ಮಾತನ್ನು ನಾನು ಪಾಲಿಸುತ್ತೇನೆ. ಹಾಗಾದರೆ ತಾರುಣ್ಯ ಮತದಲ್ಲಿ ನಿಂತಿರುವ ತುಂಬಿದ ಈಗಿನ ಯೌವನ ಶರೀರವನ್ನು ನನಗರ್ಪಿಸಿ ಬಿಡು. ಏನು ದನ ಪ್ರಸಾದಿ, ನಿನ್ನ ಮಗನ ಹೆಂಡತಿಯಾದ ನಾನು ನಿನ್ನ ದೇಹನ ಅರ್ಪಿಸಲೇ? ಯಾಕೆ ತಪ್ಪೇನು? ಜಯಶ್ರೀ, ನೀನು ನನ್ನ ಮಗನ ಜೊತೆಯಲ್ಲಿ ಕುಳಿತು ತಾಳಿ ಕಟ್ಟಿಸಿಕೊಂಡಲ್ಲವ, ಮೇಲಾಗಿ ನನ್ನಿಂದ ಮಾವನಾದ ನನ್ನಿಂದ ಅಕ್ಷತು ಕಾಳು ಹಾಕಿಸಿಕೊಂಡಿಲ್ಲ ಅಂದಾಗ ಎಷ್ಟಾದರೂ ನೀನು ನನ್ನ ದೃಷ್ಟಿಯಲ್ಲಿ ಅವನ ಸೂಳೆ ಅಂದಾಗ ಸೂಳೆಗೆ ಸಿಕ್ಕವರ ಸಿಕ್ಕಪಟ್ಟರ ತಪ್ಪೇನು? ಶ್ರೀಮಂತ್ರೆ, ಸೂಳೆ ಎಂದು ನುಡಿಯುತ್ತಿರುವ ಈ ನಿಮ್ಮನ್ನ ನಾಲಿಗೆಯನ್ನು ಪಡೆದು ಚೆಲ್ಲಬೇಕಾಗುತ್ತದೆ. ಬಲ ಎತ್ತರ ಮಾವನೆಂದು ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಸುಮ್ಮನೆ ಹೊರಟು ಹೋಗುವ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ಗಲತಿ ಗಲತಿ ಎಂದು ಒತ್ತಿ ಹೇಳುವ ಈಗಿನ ಕೋಗಿಲ ಸರದಿಂದ ಅಧಾಮೃತ ಸವಿ ಸುಖ ಉಂಡೆ ಹೋಗಬೇಕು ಬಂದಿರೋಣ. ಮಾವನೆಂದು ನಿನಗೆ ಮರ್ಯಾದೆಯಿಂದ ಹೇಳಿದ್ರೆ ನಿನಗೆ ನಾಚಿಕೆ ಇಲ್ಲಂತೆ ಕಾಣುತ್ತದೆ. ಎತ್ತ ತಾಯಿ, ಎತ್ತ ಭೂಮಿ, ಮಗನ ಹೆಂಡತಿ, 3 ಮಹಾಲಕ್ಷ್ಮಿ ಎಂಬ ಕಬರಿಲ್ಲದೆ ಈ ಹೆಣ್ಣಿಗೆ ಇಲ್ಲ ಸಲ್ಲದ ಮಾತನಾಡಿದಾದ್ರೆ ನಿನ್ನ ರುಂಡ ನನ್ನ ಕೈಯಲ್ಲಿ ಬೇರೆ ಪರವಾಗುವುದು ಬಲ ಎಚ್ಚರ. ಎಚ್ಚರ ಲೇ, ನನಗ ಎತ್ತರ ಹೇಳುವ ಹುಚ್ಚ ಮಗನ ಸೂಳೆ. ದಿನಕ್ಕೊಬ್ಬ ಗಂಡನ ಕೈ ಹಿಡಿದು ಗಂಡನ ಕಾಮದ ಆಟ ಮಾಡಿ ಹುಚ್ಚ ನನ್ನ ಮಗನಿಗೆ ಕೈ ಹಿಡಿದ ನೀನ್ ಯಾವ ಮಹಾಲಕ್ಷ್ಮಿ? ಅಂದರೆ ನಿನ್ನಂತ ಹೆಣ್ಣಂದಿರೋ ಗಂಡನ ಕಣ್ಣಲ್ಲಿ ಮಣ್ಣೆರಚಿ ನಿನ್ನನ ಆಸೆ ಮಾಡಿದ್ರಂದ್ರೆ ನಮ್ಮಂತ ಶ್ರೀಮಂತವರು ನಿಮ್ಮಂತವರ ಮೇಲೆ ಆಶಿಸುವುದು. ಅಂದಾಗ ನಿನ್ನ ತೊಂಡೆ ಹಣ್ಣಿನ ತುಟಿ ಕಚ್ಚದನ ಬಿಡಲ. ಏ ಧರ್ಮೇಂದ್ರ, ನೀ ಹಿಡಿದ ಆಟವ ನಿಜವಾಗಿದ್ರೆ ಇಲ್ಲಿ ಬೀಳುವುದು ನಿನ್ನ ಕಠ. ಘಟ ಬಿದ್ದರೆ ಹಠ ಸಾಧಿಸಲು ಸಾಹಿತ್ಯ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ಹಾಗೇನಾದರೂ ಮಾವನೆಂಬ ನಾಯಿ ಹಾಗೆ ಬೋಳಿದರೆ ಈ ಸೊಸೆಯ ಮೇಲೆ ಕೈ ಮಾಡಲು ಬಂದಿದ್ದೇ ನಿಜವಾದ್ರೆ ಈ ಸಮಾಜದ ವೀರಗರತೆಯರು ನಿನ್ನ ರಕ್ತ ಕುಡಿಯದೆ ಬಿಡಲಾರರು. ಸಮಾಜ ಇದು ಒಂದು ಗರತಿಯರ ಸಮಾಜವೇ ಜಯಶ್ರೀ. ಈ ನಿನ್ನ ಗರತಿಯರ ಮರ ಮಾಚಿ ಕುಳಿತಿದರೆ ಗಂಡನೊಬ್ಬ ಶಂಡನೆಂದು ಕೈ ಬಿಟ್ಟು ಮಿಂಡನೊಂದಿನ ಗುಂಡಿ ಕಿತ್ತೊಂದೆ. ಕೊನೆಗೆ ನನ್ನಂತ ಮಾವನೊಂದಿಗೆ ಸರಸವಾದ ಹೆಣ್ಣುಗಳೆತ್ತಿಲ್ಲ. ಈ ನಿನ್ನ ಹಾಲು ಸಮಾಜದಲ್ಲಿ ಗಂಡನೇ ದೇವರೆಂದು ಗಂಡನಿಗೆ ಬಣ್ಣ ಹಚ್ಚಿ ಮಾತನಾಡಿ ದೇವರಂತ ಮಾವನ ಮೇಲೆ ಕಾಮದ ಆಟ ಕರೆದ ಹೆಣ್ಣುಗಳು ಎತ್ತಿಲ್ಲ. ಈ ನಿನ್ನ ಗರತಿ ಸಮಾಜದಲ್ಲಿ ಮಾವನೊಬ್ಬ ಮುದಿಯನಾಗಿ ಯಮನ ದಾರಿ ಸಮೀಪಿಸಿದರು. ಗಂಡನಿಗೆ ಮಾವನೆಂದು ಕಾಮದಾಟಕ ಕರೆದುಗಳ ಹೆಣ್ಣುಗಳೆತ್ತಿಲ್ಲ. ಈ ನಿನ್ನ ಗರತಿ ಸಮಾಜದಲ್ಲಿ ಅಂದಾಗ ನಿನ್ನ ಮಾವನಾದ ನಾನು ನಿನ್ನಲ್ಲಿ ಸುಖ ಪಡೆಯುವುದು ಏನು ಮಹಾ? ಈ ರೀತಿ ಸಮಾಜದ ಗರತೆಯರಿಗೆ ಇಳಿಸುತ್ತಿರಲ್ಲ. ನೀನಪ್ಪ ಹಾದಕ್ಕೆ ಹುಟ್ಟಿದ ಪಂಡ ಸುಳಿಯನ್ನು ನೋಡಿನ ಎಲ್ಲ ಸಹಕಾರ ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ, ಅಂದ್ರೆ ಇಲ್ಲದಿದ್ರೆ ನಿನ್ನ ಪಾಲಿಗೆ ಮಹಾಕಾಳಿಯಾಗಿ ನಿಲ್ಲಬೇಕಾಗ್ತದೆ. ಬಲ ಎತ್ತರ. ಒಳ್ಳೆ ಮಾತಿನಿಂದ ನೀ ನನಗೆ ಒಲೆಯದಿದ್ದರೆ ನಾನು ನಿನ್ನ ಮೈ ಶಾಸನಕ್ಕೆ ಬಂದು ಹಾಕು ಬಿಡುವನು ನಿನ್ನ ಮಗುವಿನ ಪ್ರಾಣವನ್ನು. ನೋಡಿ, ಬೇಡ ಶ್ರೀಮಂತರೆ, ಈ ಮಗುವನ್ನು ಮಾತ್ರ ನೀನು ಕೊಲೆ ಮಾಡಬೇಡಿ. ಆದ್ರೆ ನನಗೆ ಬೇಕಾದಷ್ಟು ಶಿಕ್ಷೆ ಕೊಡಿ, ನಾನು ಅನುಭವಿಸುತ್ತೇನೆ. ಆದ್ರೆ ನನ್ನ ಮಗು ಮಾತ್ರ ಏನು ಮಾಡಬೇಡಿ.
ಕಾಲಿಗೆ ಬಿದ್ದು ಕರುಗೆ ತೋರಲು ಬಿಡುವಲ್ಲ ಜಯಶ್ರೀ. ಈ ಧರ್ಮೇಂದ್ರ ಕಣ್ಣಿಟ್ಟ ನಿಂದರ ಮೇಲೆ ಪೂರೈಸಿಕೊಳ್ಳಲ ಬಿಡಲಾರ. ಈಗ ನಿನ್ನ ಮಗುವಿನ ಪ್ರಾಣ ಹೋಗಬೇಕು ಒಂದು, ಎಲ್ಲ ನಿನ್ನ ಶೀಲ ಹೋಗಬೇಕು ಒಂದು. ನೋಡಿ ಶ್ರೀಮಂತ್ರಿ, ದಯವಿಟ್ಟು ಅಂತ ಕೆಟ್ಟ ಕೆಲಸ ಮಾತ್ರ ನೀವು ಮಾಡಬೇಡಿ ಶ್ರೀಮಂತ್ರಿ, ಮಾಡಬೇಡಿ. ನೋಡಿ, ಈ ನಿನ್ನ ಮಗನ ಸೊಸೆಯಾಗಿ ಈ ಮನೆಗೆ ಬಂದಿರುವೆ ಅಂದಾಗ ಆದ್ರೆ ನಾನು ನಿಮಗೆ ಶರಣಗೊಟ್ಟು ಬೇಡಿಕೊಳ್ತೀನಿ ಶ್ರೀಮಂತರೇ. ಈ ಕೂಸು ನಿಮ್ಮ ರಕ್ತದ ಅಂಶದ ಜ್ಯೋತಿ. ಆ ಜ್ಯೋತಿಯನ್ನು ನಂದಿಸಬೇಡಿ ಸೌಕರ್ಯ. ನನಗೆ ಪುತ್ರ ದೀಕ್ಷೆ ಪತಿ ದೀಕ್ಷೆ ಕೊಡಲು ಬಂದಿರುವ ನಾನು ನಿನಗೆ ಪುತ್ರ ದೀಕ್ಷೆ ಕೊಡಲೇ? ಇನ್ನು ಬೆಳೆಸಿದ ನಾನಿನ ಬಣ್ಣದ ಕಂಚಿನ ಪುರಾಣವನ್ನು ಇನ್ನು ಕೊನೆಯ ನಿಮಿಷದಲ್ಲಿ ಮುಗಿದ ಟೈಮ್ ಕೊಡ್ತಾ ಇದ್ದೇನೆ. ಅಷ್ಟರಲ್ಲಿ ನೀನಾಗಿ ನೀನು ಸೆರಡು ಹಾಸಿದರೆ ಸರಿ. ಇದರಿದ್ದರೆ ಆಗ ನಿಮಿಷದಲ್ಲಿ ಹಾಳಾಗಬೇಕು ನಿನ್ನ ಮಗುವಿನ ಪ್ರಾಣ. ಇದೇ ನನ್ನ ಕೊನೆಯ ಮಾತು. ಎಲ್ಲೋ ರಾಕ್ಷಸ, ಈ ಹೆಣ್ಣು ಎಷ್ಟು ಕರಳು ಕತ್ತರಿಸಿಕೊಂಡು ಮಾತನಾಡಿದ್ರು ನಿನಗೆ ಮನುಷ್ಯತ್ವ ಇಲ್ಲಂತೆ ಕಾಣುತ್ತದೆ. ಆದ್ರೆ ಈ ನಿನ್ನ ನೀಚದ ಮಾತಿಗೆ ಎಂದಿಗೂ ತಲೆ ತಗ್ಗಿಸಬಳಲ್ಲ ಈ ಜಯಶ್ರೀ. ಈ ನನ್ನ ಪವಿತ್ರದ ಮಾಂಗಲ್ಯವನ್ನು ಆಧಿಪತಿಯಾಗಿ ನನ್ನ ಗಂಡನ ಪೂಜೆಗೆಂದು ಮೀಸಲಾಗಿಟ್ಟಿರುವಾಗ ನೀನೇನು 10 ಜನರಲ್ಲಿ ಇವಳೇ ನಿಜ ಗರತೆ ಎಂದು ಕೂಗಿ ಕುಣಿದಾಡುತ್ತದೆ. ಅಂತದ್ರಲ್ಲಿ ಇಂಥ ಮಗುನ ಅಷ್ಟೇ ಯಾಕೆ 10 ಮಕ್ಕಳನ್ನು ನಾನು ಪಡೆಯುತ್ತೀನಿ. ಆದ್ರೆ ಈ ನನ್ನ ದೇಹವನ್ನು ನಿನ್ನಂತ ಚಾಂಡಲಿಗೆ ನಾನು ಅರ್ಪಿಸಲಾರೆ. ಈ ನನ್ನ ದೇಹ ನನ್ನ ಗಂಡನಿಗೆ ಮಾತ್ರ ಮೀಸಲನ್ನೋದು ಮಾತ್ರ ನೀನು ಮರೆಯಬೇಡ. ಮಗುವಿನ ಪ್ರಾಣಕ್ಕಿಂತ ಶೀಲನೆ ಮುಖ್ಯ ಅಂತ ಹೇಳುವ ಕೆಟ್ಟ ಸೂರ್ಯ ಮಗನ ಭವಿಷ್ಯ ನೋಡಿಕೋ. ಹತ್ತದಿಂದ ಅಯ್ಯೋ ಚಂಡಲ, ನೀವು ನನ್ನ ಮಗನನ್ನು ಕೊಂದು ಬಿಟ್ಟು ಮಗು ರಾಮು, ನಿನ್ನನ್ನು ಎಂತ ಗಳಿಗೆಯಲ್ಲಿ ಎಂತ ಮಹಾಪಾಪಿಯಪ್ಪ ನಾನು. ನಿನ್ನ ಕೈಯಾರ ನನ್ನ ಪ್ರಾಣವನ್ನೇ ತೆಗೆದುಕೊಂಡಂತ ಹೇಳ್ತಲ್ಲಪ್ಪ ಮಗು ರಾಮು. ಇದು ನನ್ನ ಮಗು ಮಣ್ಣಾಗಿ ಹೋಯ್ತಾ. ನೀನೆಷ್ಟು ಹತ್ತು ಚಿತ್ತ ಬಂದರು ನಿನ್ನ ಕೈಯಲ್ಲಿ ಎತ್ತಿಕೊಳ್ಳಲಾರ ಜಯಶ್ರೀ. ನಿನ್ನ ಮಗುವನ್ನು, ನಿನ್ನ ಶೀಲ ಹಾಗೂ ನಿನ್ನ ಮಗುವಿನ ಪ್ರಾಣ ಮುಗಿಯಲು ನಿಂತಿರುವಾಗ ಎತ್ತಿ ಆಯ್ದುಕೋ ಇದು ಒಂದು ಘನ ಕಾಲವನ್ನು. ಸ್ವಾಮಿ, ಇಂಥ ಗಳಿಗೆಯಲ್ಲಿ ಕೂಸಿಗೆ ನಾನು ಜನ್ಮವಿದ್ದೆ. ಆದರೆ ನಾವಿಬ್ಬರು ಜೀವಂತವಾಗಿರುವಾಗಲೇ ಮಗನ ಪ್ರಾಣ ನೋಡುವಂತ ಈ ನನ್ನ ಕರಳು. ಓ ನನ್ನ ಹಕ್ಕ ತಂಗಿಯರೇ, ನಿಮಗಾದರೂ ತಿಳಿಯಬಾರದೆ ಇಂಥ ಚಾಂಡಲರ ಗುಣವನ್ನು. ಆದರೆ ಈ ನನ್ನ ಮಗುವನ್ನು ಕೊಲೆ ಮಾಡಿದಲ್ಲದೆ ಈ ನನ್ನ ಶೀಲಕ್ಕೆ ಕೆಟ್ಟವನ್ನು ಹಾಕಿದ್ರುವಾಗ ನೀವ್ಯಾಕ್ರಿ ಮೂಗಳಾಗಿ ಕುಂತಿರುವಿರಾ? ಹೇಳಿ ನನ್ನ ಅಕ್ಕ ತಂಗಿಯರೇ. ಜಯಶ್ರೀ, ಮಂಡಾದ ಮಗುವಿಗಾದ ಹೆದರಿ ಈ ತುಂಡಾದ ಶರೀರವನ್ನು ಅರ್ಪಿಸುತ್ತಾರೆ. ಈ ದೇವಿನ ಮುಂಡ ರುಂಡದಿಂದ ಇದೇ ಹೊರ ಬರುವುದು. ಈ ನಿನ್ನ ಚೂರಿಯಿಂದ ಅಷ್ಟೇ ಹಾಕು. ನನ್ನ ಮಗನ ಪ್ರಾಣ ಅಷ್ಟೇ ಅಲ್ಲ, ನನ್ನ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿದ್ರೆ ಹಾಕಿದ್ರೆ ಚಿಂತೆ ಇಲ್ಲ. ಆದ್ರ ಈ ಗರತೆ ಎಂಬ ಜಗತ್ತಿನ ಹೇಳ್ತದೆ ನಾನು ನಿಜ ಗರತಿ ಭಾರತೀಯ ಮಗಳೇ ಎಂದು. ಗರತಿಯನ್ನು ಒತ್ತಿ ಹೇಳುವ ಕೆಟ್ಟ ಸೂರ್ಯ ಮುಗೀತು ನಿನ್ನ ಮಗುವಿನ ಪ್ರಾಣದ ಹವಿಷ. ಸತ್ತ ಕೂಸವನ್ನು
ನೀನೆಂತಹ ಚಾಂಡಲದು ಮಗು ರಾಮು, ಎಂತಹ ಗೆಳಗಿಯಲ್ಲಿ ಈ ಕೂಸಿಗೆ ಜನ್ಮ ಕೊಟ್ಟೆ ನಾನು. ಆದರೆ ಕೊನೆಗೂ ನನ್ನ ಮಗನ ಪ್ರಾಣವನ್ನೇ ತೆಗೆದು ಬಿಟ್ಟೆಲ್ಲ ಚಾಂಡಲ. ಮಗು ರಾಮು, ಶ್ರೀರಾಮನಾಗಿ ಭವಿಷ್ಯನಾಗಿ ಇರ್ತೀನೆಂದು ನಾವೆಷ್ಟೊಂದು ಎಂದು ನನ್ನ ಮಗು ಸತ್ತು ಹೋಯಿತು. ಇಂಥ ದುಷ್ಟರನ್ನ ಸಂಹಾರ ಮಾಡಕ್ಕೆ ತರಗಿಳಿದು ಬರಬಾರದೆ ನೀನು ಶ್ರೀಕೃಷ್ಣ ಪರಮಾತ್ಮನಾಗಿ. ಅಯ್ಯೋ ಮಗು, ಮಗು ನಿನಗೆ ತುಂಬಾ ಆಶೀರ್ವಾದ ಇದ್ದೀನಪ್ಪ. ಮಾತಾಡತಕ್ಕ ರಾಮ, ಮಾತನಾಡು. ನಾನು ಹೇಗೆ ಸಹಿಸಿಕೊಳ್ಳಲಿ? ಸತ್ತ ಮಗುವನ್ನು ಯಾಕೆ ನೀ ಎತ್ತಿ ಅಳಿತಿ? ಬೇಗ ಮಣ್ಣಿಗೆ ಮರೆ ಹಾಕಿಸಿಬಿಡು. ಇಲ್ಲ ಇಲ್ಲ ಇಲ್ಲ, ನನ್ನ ಮಗು ಸತ್ತಿಲ್ಲ. ಜೀವಂತವಾಗಿರುವಾಗಲೇ ನನ್ನ ಮಗುನ ನಾನು ಮಣ್ಣಾಗಿ ಮುಚ್ಚಲೇ ಇಲ್ಲ. ಹುಚ್ಚಿ, ಯಾಕೆ ಭ್ರಮೆಗೊಂಡು ಹತ್ತು ಹತ್ತು ಸಣ್ಣ ಆಗುತ್ತಿರುವಿ? ಮಗು ಸತ್ತರು ಮರೆಯಾದಂತೆ ಪಾಠವೇ ನೀ ಕಲಿಸಿಬಿಟ್ಟು ಈ ಸಮಾಜದ ಗರಟೇರಿಗೆ. ಮೊದಲು ಈ ಮಗುವಿನ ಶವ ಸಂಸ್ಕಾರ ಮಾಡಿ ದಿಟ್ಟ ಹೆಣ್ಣಾಗಿ ನಿಂತು ಮಟ್ಟ ಹಾಕಿಕೊಂಡು ಜಗವನ್ನೇ ಮೆಟ್ಟಿ ನಿಂತು ಹಟ್ಟಹಸದಿಂದ ಮೆರೆಯುವ ಆ ರಾಕ್ಷಸರಿಗೆ ಮೊದಲು ನೀ ಚಂಡಿ ಚಾಮುಂಡಿಯಾಗಿ ಸಮಯಕ್ಕೆ ಸರಿಯಾಗಿ ರಕ್ತ ಕುಡಿ ಅವರನ್ನು. ಹೌದು, ಎಂದು ನನ್ನ ಮಗುವನ್ನು ಕೊಂದ ಆ ರಾಕ್ಷಸರನ್ನು ನಾನು ಸೇಡು ತೀರಿಸಿಕೊಳ್ಳಲೇಬೇಕು. ಅವರ ಪಾಲಿಗೆ ನಾನು ಮಹಾಕಾಳಿಯಾಗಿ ನಿಲ್ಲಲೇಬೇಕು. ಲೇ ಧರ್ಮಣ್ಣ, ಲೋಕನಾಥ್, ಎಲ್ಲಿದ್ದರೋ ನಿನ್ನ ಮಗ? ಪೂರ್ತಿ ಪ್ರಾಣ ತೆಗೆಯಬೇಡಣ್ಣ, ಈ ಭೇಟಿ ನನ್ನದು. ಲೇ ಧರ್ಮ, ಪವಿತ್ರವಾದ ಭರತ ಭೂಮಿಯಲ್ಲಿ ಹುಟ್ಟಿದ ಬಡವರ ಹೊಟ್ಟೆಯ ಮೇಲೆ ಕಾಲಿಟ್ಟ ನಿನ್ನ ಘಟಕ್ಕೆ ಉತ್ತರ ಈಗ ಕೇರಳದ ಅವಳ ಸ್ವಲ್ಪ ಕೊಡುವ ತೀರ್ಪು. ಕೇರಳದ ಅವಳ ಸ್ವಲ್ಪ ಬೀರಪ್ಪ, ಈರಪ್ಪ, ಸಿರುಬಿ, ಸಾಕಿನ ಕಳಕಾಪುರ, ಮಡಿಕೇರಿ, ಸಾಕಿನ ಕರಿಯಪ್ಪ ಚೌಡ್ಕೆ, ಸಾಕಿನ ಅವರು ಕೂಡ 200 ರೂಪಾಯಿ, ಬಸಪ್ಪ ಚೌಡ್ಕೆ ಅವರು ಕೂಡ 200